ಆ ಬೆಟ್ಟಕ್ಕೆ ಹೋಗುವಂತ ದಾರಿಯಲ್ಲೇ ನಮಗೆ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲೇಸ್ ಕಾಣಿಸ್ತು. ಈ ಬೆಟ್ಟ ಏನು ಹತ್ತೋ ಅವಶ್ಯಕತೆ ಇಲ್ಲ, ಸೀದಾ ನಾವು ಗಾಡಿಯಿಂದಾನೇ ಆರಾಮಾಗಿ ಬಂದ್ಬಿಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಕಾರ್ಗಳು ಗಾಡಿಗಳು ಎಲ್ಲ ಬರ್ತವೆ, ಆರಾಮಾಗಿ ಬರ್ತವೆ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರು ಇರೋದು ನೆಲಮಂಗಲದಲ್ಲಂತೆ. ನೆಲಮಂಗಲದಿಂದ ಈ ಬೆಟ್ಟನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ ತಕ್ಷಣ ಸೇವ್ ಮಾಡಿಕೊಂಡು ಸೀದಾ ಬಂದ್ಬಿಟ್ಟಿದ್ದಾರೆ ಬಸ್ ಹತ್ಕೊಂಡು. ಟ್ರಾವೆಲಲ್ಲಿ ನನಗೆ ಏನು ಸಿಕ್ಕಿದೆ ಅಂತ ನೀವೇನಾದರೂ ಕೇಳಿದ್ರೆ ನನಗೆ ತುಂಬಾ ಖುಷಿ ಸಿಕ್ಕಿದೆ. ಮಾವತ್ತೂರು ಡ್ಯಾಮಿಂದ ನಾವು ಸೀದಾ ಹಾಗೆ ಒಂದು ಬೆಟ್ಟಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ ಬೆಟ್ಟಕ್ಕೆ ಹೋಗುವಂತ ದಾರಿಯಲ್ಲೇ ನಮಗೆ ಈ ತರ ಒಂದು ಬ್ಯೂಟಿಫುಲ್ ಆಗಿರುವಂತ ಒಂದು ಪ್ಲೇಸ್ ಕಾಣಿಸ್ತು. ಇದೆಲ್ಲ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇದೆಲ್ಲ ಬಂದ್ಬಿಟ್ಟು ನೀರೇ. ಇಂಥ ಒಳ್ಳೆ ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್ನ ಮಧ್ಯ ಈ ನೀರು ನೋಡಿ. ಈ ನೀರು ಯಾವ ಕಲರ್ ಇರುತ್ತೆ? ನೀರಿಗೆ ಯಾವುದೇ ಕಲರ್ ಇಲ್ಲ, ಆದರೂ ನೀರು ಯಾವ ಥರ ಇರುತ್ತೆ ನೋಡಕ್ಕೆ ಒಂದು ಸ್ವಲ್ಪ ಬೆಳ್ಳಕ್ಕಿರುತ್ತೆ ಅಲ್ವಾ, ಟ್ರಾನ್ಸ್ಪರೆಂಟು. ಆದರೆ ಇಲ್ಲಿ ನೋಡಿ ಯಾವ ಥರ ಇದೆ, ಫುಲ್ಲು ಬ್ಲ್ಯಾಕ್ ಕಲರು. ಇದು ಯಾವ ನದಿ ಸೇರುತ್ತೆ? ಇದು ಕಾವೇರಿ ನೀರು, ಅರ್ಕಾವತಿ ಅಲ್ವಾ? ಈಗ ಅದೇ ಅರ್ಕಾವತಿಯಿಂದ ಕಾವೇರಿಗೆ ಒಮ್ಮೆ ಇವಾಗ ಕಪ್ಪಿದೆ ಅಲ್ಲ ನೀರು, ಏನಕ್ಕೆ ನೀರು ಗಲೀಜ್ ನೀರಲ್ಲ, ಬೆಂಗಳೂರಿಂದ ಬರುವಂಥ ನೀರು ಇದು. ಬೆಂಗಳೂರಿನ ಮೊದಲು ತಯಾರಪಟ್ಟಿದೆ. ಹಾಂ ಹಾಂ, ಇದು ಮಂಚಿನ ಬೆಳೆ ನೀರು. ಮಂಚಿನ ಬೆಳೆದಾ? ಮಂಚಿನ ಬೆಲೆ ಮತ್ತೆ ಇದು ಕೆಂಗೇರಿಯಿಂದ ಬರುತ್ತಲ್ಲ, ಹಂಗೋಯ್ತದ? ಹಾಂ ಹಾಂ ಹಾಂ. ಮೀನುಗಳಿದಾವ ಒಳಗೆ? ಅದು ಕಪ್ಪಿತ್ತಲ್ಲ ನೀರು, ಅದಕ್ಕೇನೆ ನಾನು ಬಂದು ನೋಡಿದೆ. ನಾನು ಅನ್ಕೊಂಡಿದ್ದೆ ಕೆಂಗೇರಿಯಿಂದ ಬರುತ್ತಲ್ಲ ನೀರು, ಕೆಂಗೇರಿಯಿಂದ ಸೀದಾ ಅರ್ಕಾವತಿ ನದಿಗೆ ಸೇರುತ್ತಲ್ಲ ಆ ನೀರು ಅಂತ ಅನ್ಕೊಂಡಿದ್ದೆ. ಅರ್ಕಾವತಿ ನದಿ ನೀರೇ ಇದು, ಅಂದರೆ ಕೆಂಗೇರಿಯಿಂದ ಬರೋಂಥದ್ದು. ಅಲ್ಲಿ ಎಲ್ಲೋ ಹಿಂದೆಯಿಂದ ಬರುತ್ತಂತೆ, ಇದು ಮಂಚಿನ ಬೆಲೆಯಿಂದ ಬರುವಂಥ ನೀರಂತೆ. ಆದ್ರೂ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟೈತೆ. ಇಷ್ಟೊಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಲೊಕೇಶನ್ನಲ್ಲಿ ಬಂದು ಇಷ್ಟು ಗಲೀಜಾಗಿರುವಂಥ ನೀರು ನೋಡಿ ತುಂಬಾ ಬೇಜಾರಾಯಿತು ನನಗೆ. ಈ ಊರಿನ ವೈಭವ ಒಂಥರ ಸಖತ್ತಾಗೈತೆ ಗುರು. ಇದು ನೋಡಿ, ಇದು ಯಾವ ಥರ ಐತೆ ಊರು. ಫುಲ್ಲು ಒಳಗಡೆ ಹೋಗ್ತಾ ಹೋಗ್ತಾ ಮರ ಗಿಡಗಳು, ತೋಟಗಳು, ಬಳ್ಳಿಗಳು, ತೆಂಗಿನ ಮರಗಳು. ವಾವ್, ಏನು ಸಖತ್ತಾಗಿದೆ. ನಾವು ಹೋಗ್ತಿರುವಂಥ ಬೆಟ್ಟ ಇನ್ನು 9 ಕಿಲೋಮೀಟರ್ ಇದೆ, ಕರೆಕ್ಟಾಗಿ 20 ನಿಮಿಷ ತೋರಿಸ್ತಿದೆ. ಬನ್ನಿ ಆ ಬೆಟ್ಟದ ಕಡೆ ಹೋಗೋಣ. ಇವಾಗ ನಾವು ನನ್ನಿಂದ ಕಾಣ್ತಿದೆಯಲ್ಲ ಈ ಆರ್ಚಿಂದ ಒಳಗೆ ಹೋದ್ರೆ ನಮಗೆ ಆ ಬೆಟ್ಟ ಸಿಗುತ್ತೆ. ಆ ಬೆಟ್ಟದ ಆರ್ಚ್ ಬಂದ್ಬಿಟ್ಟು ಈ ಥರ ಇದೆ ನೋಡಿ. ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ, ಉದಾರಹಳ್ಳಿ. ನಮಸ್ಕಾರ ಶಿವ, ಅಡ್ಬಿದೆ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕದಾಗಿದ್ದೀನಿ, ಮತ್ತು ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಆ ಬೆಟ್ಟದ ಮೇಲ್ಗಡೆ ಬಂದು ತಲುಪೇ ಬಿಟ್ಟಿದ್ದೀವಿ. ನಾನು ಇನ್ಸ್ಟಾಗ್ರಾಮ್ನ ಹಾಗೆ ಸ್ಕ್ರೋಲ್ ಮಾಡ್ತಿದ್ದೆ. ನಾನು ತುಂಬಾ ಕಡಿಮೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದು. ಅದರಲ್ಲಿ ಯೂಸ್ ಮಾಡ್ತಿದ್ದಾಗ ನನಗೆ ಈ ಪ್ಲೇಸ್ದು 2 ರೀಲು ಸಜೆಷನ್ ಆಯಿತು. ಈ ಪ್ಲೇಸ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ನಾನು ರಿಸರ್ಚ್ ಮಾಡ್ತಿದ್ದಾಗ ನನಗೆ ಗೊತ್ತಾಗಿದ್ದೆ ರಾಮನಗರದಲ್ಲಿ ಅಂತ. ರಾಮನಗರದಲ್ಲಿದ್ದರೆ ನಾವು ಬಿಡ್ತೀವ? ರಾಮನಗರದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಬೆಟ್ಟಗಳನ್ನು ಹತ್ಬಿಟ್ಟಿದ್ದೀವಿ ನಾವು. ಈ ಬೆಟ್ಟನ ಬಿಡೋ ಮಾತೇ ಇಲ್ಲ ಅಂತ ಹೇಳ್ಬಿಟ್ಟು ಸೀದಾ ನಾವು ಮಾವತ್ತೂರು ಕೆರೆಯಿಂದ ಲೊಕೇಶನ್ ಮ್ಯಾಪ್ ಹಾಕ್ಕೊಂಡು ಸೀದಾ ಬಂದ್ಬಿಟ್ವಿ ನಾವು. ಬಂದ ಮೇಲೆ ನೋಡಿ ಇಲ್ಲಿ ವ್ಯೂ ಯಾವ ಥರ ಇದೆ ಅಂತ. ಈ ಬೆಟ್ಟ ಏನು ಹತ್ತೋ ಅವಶ್ಯಕತೆ ಇಲ್ಲ, ಸೀದಾ ನಾವು ಗಾಡಿಯಿಂದಾನೇ ಆರಾಮಾಗಿ ಬಂದ್ಬಿಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಕಾರ್ಗಳು ಗಾಡಿಗಳು ಎಲ್ಲ ಬರ್ತವೆ, ಆರಾಮಾಗಿ ಬರ್ತವೆ. ಅಲ್ಲೊಂದು ಸ್ವಲ್ಪ ಡೆವಲಪ್ಮೆಂಟ್ ಇಲ್ಲ, ಅಂದರೆ ಮಣ್ಣು ರೋಡು. ಹಂಗೆ ಬರ್ತಾ 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 ಒಂದು ಸ್ವಲ್ಪ ದೂರದಲ್ಲೇ ಸಿಮೆಂಟ್ ರೋಡು.
ಶುರುವಾಗಿದೆ. ಅಲ್ಲಿ ನಿಮಗೆ ಕಾಣ್ತಿದ್ಯಾ? ಎಲ್ಲಿ 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 ನನ್ನ ಕೈಯೇ ಕಾಣ್ತಿಲ್ವಲ್ಲ, ಅಲ್ಲಿ 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 ಕಾಣ್ತಿದ್ಯಾ? ಆ ರೋಡ್ನಲ್ಲಿ ಒಂಟಿ ಪಿಚಾಚಿಯಾಗಿ ನಾನು ಸೀದಾ ಹಂಗೆ ಬರ್ತಾ ಇದ್ದಾಗ ನನ್ನ ಗಾಡಿಗೆ ಅಡ್ಡ ಆಗ್ತವ್ರೆ ಇವ್ರ ಹೆಸರು ಬಂದ್ಬಿಟ್ಟು ಶಿವಾಜಿ ಅಲ್ಲ, ಶಿವಾಜಿ ಅಂತ. ಇವ್ರು ಏನು ಮಾಡಿದ್ದಾರೆ ಅಂದರೆ, ಇವ್ರು ಇರೋದು ನೆಲಮಂಗಲದಲ್ಲಂತೆ. ನೆಲಮಂಗಲದಿಂದ ಈ ಬೆಟ್ಟನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ನೋಡಿದ ತಕ್ಷಣ ಸೇವ್ ಮಾಡಿಕೊಂಡು ಸೀದಾ ಬಂದ್ಬಿಟ್ಟಿದ್ದಾರೆ ಬಸ್ ಹತ್ಕೊಂಡು ಬರ್ತಾ ಬರ್ತಾ ನನ್ನ ಕೈಗೆ ಸಿಕ್ಕಿದ್ರು. ಇವಾಗ ಸೀದಾ ಬಂದ್ವಿ. ಅಲ್ಲ, ನೀವು ಈ ವಯಸ್ಸಿನಲ್ಲೂ ನಿಮಗೆ ತಿರುಗಬೇಕು ಅಂತ ಆಸೆ ಇದೆಯಾ? ಎಷ್ಟು ವರ್ಷ ನಿಮಗೆ ಹೋಗ್ಲಿ? ನಮ್ಗೆ 53 ವರ್ಷ. 53 ವರ್ಷ? 53 ವರ್ಷ ಆದ್ರೂ ನೀವು ತಿರುಗಬೇಕು ಅನ್ನೋದು ಆಸೆ ಅದು ಹಂಗೆ ಇದೆಯಾ? ಈಗ ಗಾರೆ ಕೆಲಸ ಮಾಡ್ತೀವಿ ನಾವು. ಏನೋ ಸ್ವಲ್ಪ ಭಾನುವಾರಕ್ಕೊಮ್ಮೆ ರಜಾ ಇರುತ್ತಾ, ಏನೋ ಸ್ವಲ್ಪ ಮೊಬೈಲ್ದಲ್ಲಿ ನೋಡ್ತಾ ಇರ್ತೀವಿ. ಎಲ್ಲಿ ಚೆನ್ನಾಗಿ ಕಾಣಿಸ್ತದೆ ಅದು ಹೋಗಿ ನೋಡ್ಕೊಂಡೇ ಬರ್ತೀನಿ, ಬಿಡಲ್ಲ. ಎಷ್ಟು ದೂರ ಆಗಿರೋದ ಕಷ್ಟ ಆಗಲಿ ಸುಖ ಆಗಲಿ ಹೋಗಿ ನೋಡ್ಕೊಂಡೇ ಬರ್ತೀನಿ, ಬಿಡಲ್ಲ. ಅಲ್ಲ, ನೀವು ಅದು ಅಲ್ಲಿಗೆ ಹೋಗ್ಬೇಕಂದ್ರೆ ಹೋಗೇ ಬಿಡೋದು? ಹೋಗ್ಲೇ ಬಿಡೋದು. ಎಷ್ಟು ರಾತ್ರಿ ಆದ್ರೆ ಅಲ್ಲಿ ಮನೆಗೆ ಹೋಗ್ತೀವಿ. ಕೆಲಸ ಟೆನ್ಷನ್ ಏನಾದ್ರು ಇದೆಯಾ ನಿಮ್ಗೆ? ಇಲ್ಲ, ಕೆಲಸ ಟೆನ್ಷನ್ ಇಲ್ಲ. ವಾರದವರೆಗೆ ಕೆಲಸ ಮಾಡ್ತೀವಿ. ಆಮೇಲೆ ಭಾನುವಾರದ ರಜಾ ಇರುತ್ತಾ, ಭಾನುವಾರದ ಎಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ ನೋಡ್ಬೇಕು ಅನ್ನಿಸ್ತದೆ, ಅಲ್ಲಿ ಹೋಗ್ಬಿಡ್ತೀನಿ ಅಷ್ಟೇ. 6 ಗಂಟೆಗೆ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ನಮ್ಮ ಜೀವನದಲ್ಲಿ ಈ ಕೆಲಸ ಮಾಡೋದು, ದುಡಿಯೋದು, ಮದುವೆ ಆಗೋದು ಇದೆಲ್ಲ ಇದ್ದಿದ್ದೇನೆ. ಇದ್ರ ಮಧ್ಯ ನಾವು ಟ್ರಾವೆಲ್ ಮಾಡಲೇಬೇಕು. 53 ವರ್ಷದಲ್ಲೂ ಟ್ರಾವೆಲ್ ಮಾಡುವಂಥ ಆಸೆ ಎಷ್ಟು ಹೆಚ್ಚಾಗಿದೆ ಅಂತ ಅವ್ರ ಮುಖ ನೋಡಿದ್ರೇ ಗೊತ್ತಾಗ್ತಿದೆ. ಟ್ರಾವೆಲ್ ಮಾಡಲೇಬೇಕು. ಟ್ರಾವೆಲ್ ಮಾಡಿದ್ರೆ ಏನು ಸಿಗುತ್ತೆ ಅಂದರೆ, ಎಸ್ಪೆಷಲಿ ನನಗೆ ಸಿಕ್ಕಿರೋದು ಏನಂದರೆ, ನಾನು ನನ್ನ ಜೀವನದಲ್ಲಿ ಫುಲ್ಲು ಡೀಪ್ ಆಗಿ ಇಳಿದ್ಬಿಟ್ಟಿರ್ತೀನಿ. ಫ್ಯೂಚರು ಪಾಸ್ಟ್ ಬಗ್ಗೆ ಯೋಚನೆ ಮಾಡಿ 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 ಮೈಂಡನ್ನ ಕಂಟ್ರೋಲ್ ಇಟ್ಕೊಳ್ಳೋಕ್ಕೆ ಆಗಲ್ಲ. ನಾನೇನಾದರೂ ಒಂದ್ಸತಿ ಟ್ರಾವೆಲ್ ಮಾಡಿದ್ರೆ ಫ್ಯೂಚರು ಪಾಸ್ಟ್ ಯಾವುದೂ ಇರಲ್ಲ. ನಾನು ಉಪೇಂದ್ರ ಅವ್ರನ್ನ ತುಂಬ ಫಾಲೋ ಮಾಡ್ತೀನಿ. ಉಪೇಂದ್ರ ಅವರು ಹೇಳಿರುವಂಥ ಒಂದು ಮಾತನ್ನು ತುಂಬ ಫಾಲೋ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ. ಆದರೆ ಫಾಲೋ ಮಾಡೋಕ್ಕೆ ಆಗ್ತಿಲ್ಲ, ಮೈಂಡು ಬಿಡ್ತಿಲ್ಲ ಅನ್ನೋದಕ್ಕಿಂತ ನಮ್ಮ ಮೈಂಡನ್ನ ನಾವು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ವಿ. ಏನಂದರೆ, ಈ ಮೈಂಡ್ನಲ್ಲಿ ಬರುವಂಥ ಯೋಚನೆಗಳು, ಅದೇ ಪಾಸ್ಟು ಫ್ಯೂಚರು ಯೋಚನೆಗಳು ಬರ್ತಾವಲ್ಲ, ನಾನು ಏನು ಮಾಡಲಿ, ಹೆಂಗೆ ಮಾಡಲಿ, ಅವು ಡಿಪ್ರೆಷನ್ ಅವೆಲ್ಲ ಬರ್ತಾವಲ್ಲ, ಅವನ್ನೆಲ್ಲ ಕಿತ್ತು ಬಿಸಾಕ್ಬಿಡ್ಬೇಕು. ಪ್ರೆಸೆಂಟಲ್ಲಿ ಇರಬೇಕು ಮೈಂಡು ಅನ್ನೋದು ಉಪೇಂದ್ರ ಅವರು ಒಂದು ಮಾತು ಹೇಳಿದ್ದಾರೆ. ಪ್ರೆಸೆಂಟಲ್ಲಿ ಮೈಂಡ್ ಹಿಡ್ಕೊಬೇಕು. ಆದರೆ ಪ್ರೆಸೆಂಟಲ್ಲಿ ಮೈಂಡ್ ಹಿಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಏನಿಲ್ಲ, ಪ್ರಯತ್ನ ಪಡಬೇಕು ಅಷ್ಟೇ. ಆ ಪಾಸ್ಟು ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡಲಿಲ್ಲ ಅಂದರೆ ಪ್ರೆಸೆಂಟಲ್ಲಿ ಇದ್ದರೆ ತುಂಬ ಖುಷಿಯಾಗಿರ್ತೀವಿ. ಆ ಖುಷಿನ ಹುಡ್ಕೊಂಡೆ ನಾನು ಟ್ರಾವೆಲ್ಗೆ ಇಳಿದೆ. ಟ್ರಾವೆಲ್ ಮಾಡ್ತಾ ಮಾಡ್ತಾ ನನಗೆ ಆ ಖುಷಿ ತುಂಬಾ ಸಿಕ್ತು ನನಗೆ. ಆದ್ದರಿಂದ ನಾನು ಟ್ರಾವೆಲಲ್ಲಿ ನನಗೆ ಏನು ಸಿಕ್ಕಿದೆ ಅಂತ ನೀವೇನಾದರೂ ಕೇಳಿದ್ರೆ ನನಗೆ ತುಂಬಾ ಖುಷಿ ಸಿಕ್ಕಿದೆ. ಈ ಪ್ಲೇಸು ಟೂರಿಸ್ಟ್ ಪ್ಲೇಸ್ ಆಗೇ ಆಗಿಬಿಟ್ಟೈತೆ. ಯಾಕಂದರೆ ಅಲ್ಲಿ ಈ ಟಿ ವ್ಯಾನ್ಗಳು ಏನು ಕಾಣಿಸ್ತಿದೆ, ಈ ಟಿ ವ್ಯಾನಲ್ಲಿ ಬಂದಿರೋರು ನಾರ್ತ್ ಇಂಡಿಯನ್ಸು. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಬೆಟ್ಟದಲ್ಲಿ ವಾಶ್ರೂಮ್ ಸಹ ಇದೆ ಗುರು, ಅಲ್ಲಿದೆ ನೋಡಿ. ಈ ಬೆಟ್ಟದ ಮೇನ್ ಅಟ್ರಾಕ್ಷನ್ ಬಂದು ಈ ಶಿವಲಿಂಗಗಳು. ಇವಾಗ ನಾವು ಶಿವಲಿಂಗಗಳನ್ನು ದರ್ಶನ ಮಾಡ್ಕೊಳ್ಳೋಣ. ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಸೀದಾ ಹಂಗೆ ಬಂದರೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ಇದೆ. ಇದು ಮೂಲ ದೇವಸ್ಥಾನ ಅಂತೆ. ಇದ್ರ ಮೇಲ್ಗಡೆ ಹಂಗೆ ಅಬ್ಸರ್ವ್ ಮಾಡಿ, ಅಲ್ಲಿಕ್ಕೋರೆ ಗುರು ಟ್ಯಾಂಕ್. ಅದು ಟ್ಯಾಂಕ್ ಅಲ್ಲಿಕ್ಕೋರೆ. ಸಂಪ್ ಇಲ್ಲಿ ಬರುತ್ತೆ ಅನಿಸುತ್ತೆ ಕೆಳಗೆ. ಇಲ್ಲಿಂದ ಮೇಲೆ ಕಲ್ಲು ಹೋಗುತ್ತೆ ನೀರು, ಮತ್ತು ಅಲ್ಲಿಂದ ಇಲ್ಲಿಗೆ ಬಂದು ಈ ದೇವಸ್ಥಾನಕ್ಕೆ ಹೋಗುತ್ತೆ. ಈ ಬೆಟ್ಟದ ಪಾರ್ಕಿಂಗು ಬಂದ್ಬಿಟ್ಟು ಇಲ್ಲೇ ನಿಮ್ಮ ಗಾಡಿಗಳು ಅಥವಾ ಕಾರ್ಗಳು, ಟಿ ವ್ಯಾನ್ಗಳು ಪಾರ್ಕಿಂಗ್ ಮಾಡಿಕೊಂಡು ಸೀದಾ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಬೇಕು. ದೇವ್ರ ದರ್ಶನ ಮಾಡ್ಕೊಂಡ್ಮೇಲೆ ಈ ವ್ಯೂ ಪಾಯಿಂಟು ನೋಡಬೇಕು. ಈ ವ್ಯೂ ಪಾಯಿಂಟ್ ನೋಡಿದ್ಮೇಲೆ ಇನ್ನೂ ಒಂದು ವ್ಯೂ ಪಾಯಿಂಟ್ ಇದೆ ಈ ಬೆಟ್ಟದಲ್ಲಿ. ಎಲ್ಲಿ ಅಂದರೆ ಅಲ್ಲಿ ನನ್ನ ಹಿಂದೆಗಡೆ ಕಾಣಿಸ್ತಿದೆಯಾ, ಅಲ್ಲೂ ವ್ಯೂ ಪಾಯಿಂಟ್ ನೋಡಿದ್ರೆ ಈ ಬೆಟ್ಟ ಕಂಪ್ಲೀಟಾಗಿ ನಾವು ನೋಡ್ದಂಗೆ. ಬನ್ನಿ ಆ ವ್ಯೂ ಪಾಯಿಂಟ್ನ ನೋಡೋಣ. ಈ ಜಾಗದ ಮೇಲೆ ವ್ಯೂ ಕಾಣಿಸುತ್ತೆ ಅಂತ ಅಂದ್ಕೊಂಡು ಬಂದರೆ ಅಷ್ಟೊಂದೇನಿಲ್ಲ ವ್ಯೂ, ಒಂದು ರೇಂಜಿಗೆ ಪರವಾಗಿಲ್ಲ. ಇಲ್ಲೆಲ್ಲ ಜಮೀನಿನ ವ್ಯೂ ಇದೆ. ಅದನ್ನು ಬಿಟ್ಟರೆ ದೊಡ್ಡ ದೊಡ್ಡ ಮೌಂಟೇನ್ಗಳ ವ್ಯೂ. ಇಲ್ಲಿ ಯಾವುದೋ ಚಿಕ್ಕ ಕೆರೆ ಇದೆ ನೋಡಿ. ಈ ಬೆಟ್ಟ ರಾಮನಗರದಿಂದ 27 ಕಿಲೋಮೀಟ್ರ್ ಇದೆ. ಬೈಕು ಮತ್ತು ಕಾರ್ಗಳಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬಸ್ನಲ್ಲಿ ಬಂದರೆ ಇವ್ರ ಥರ ಕಷ್ಟಪಟ್ಕೊಂಡು ಬರಬೇಕಲ್ಲ, ಕಷ್ಟಪಟ್ಕೊಂಡು ಬರಬೇಕು. 2-3 ಕಿಲೋಮೀಟರ್ ನಡ್ಕೊತ ಬರಬೇಕಾಗುತ್ತೆ. ಬೈಕ್ ಹೋದಿದ್ರೆ ಒಂದು ಅರ್ಧ ಗಂಟೆ 2 ಕಿಲೋಮೀಟರ್ 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 2
ಅರ್ಧ ಗಂಟೆ ಬರ್ಬೋದು. ಈ ಬೆಟ್ಟನ ನೋಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಬೆಳಗಿನ ಜಾವ ಬಂದರೆ ಚೆನ್ನಾಗಿರ್ತದೆ. ಅದನ್ನು ಬಿಟ್ಟರೆ ಸನ್ಸೆಟ್ಗೂ ಬಂದ್ರೂ ಚೆನ್ನಾಗಿರ್ತದೆ. ಯಾಕಂದರೆ ಈ ಬೆಟ್ಟ ಹತ್ತೋ ಅವಶ್ಯಕತೆ ಇಲ್ಲ, ಗಾಡಿನೇ ಮೇಲಕ್ಕೆ ಬಂದುಬಿಡ್ತದಲ್ಲ. ಆದ್ದರಿಂದ ಸನ್ಸೆಟ್ಗೆ ಬಂದರೂ ಆಗುತ್ತೆ, ಸನ್ರೈಸಿಗೆ ಬಂದರೂ ಆಗುತ್ತೆ. ಈ ಮಧ್ಯ ಬಂದರೆ ನೋಡಿ ಈ ಬಿಸಿಲು. ಓಕೆ, ಈ ಬೆಟ್ಟದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.